ನೋಡಿ, ಕ್ಷಣ ಕ್ಷಣಕ್ಕೂ ಈಗ ಕಾವೇರ್ತಾ ಇದೆ ಬಿಡದಿ ಹೋರಾಟ. ನಿರಂತರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರೈತರು. ಕ್ಷಣ ಕ್ಷಣಕ್ಕೂ ಕಾವೇರ್ತಾ ಇದೆ. ಈಗ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಕಾವೇರ್ತಿರುವಂತಹ ಬಿಡದಿ ಭೂಕಿಚ್ಚು, ರೊಚ್ಚಿಗೆದ್ದ ರೈತರಿಂದ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ. ಸರ್ವೆಗೆ ಬಂದಿರುವಂತ ಅಧಿಕಾರಿಗಳಿಗೆ ಕಲ್ಲೇಟು. ಇದು ಅಧಿಕಾರಿಗಳ ಮೇಲೆ ಕಲ್ಲನ್ನ ತೂರಿ ಆಕ್ರೋಶವನ್ನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಭೂಮಿಯನ್ನ ಕೊಡಲ್ಲ, ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಆದರೆ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಕೊಡಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹೋರಾಟ ತೀವ್ರಗೊಳ್ತಾ ಇದೆ. ಹೋರಾಟ ಈಗ ವಿಕೋಪಕ್ಕೆ ತಿರುಗ್ತಾ ಇರುವಂತ ದೃಶ್ಯ. ಸದ್ಯ ಸರ್ವೆಗೆ ಅಧಿಕಾರಿಗಳು ಬಂದಿದ್ರು. ಆ ಸಂದರ್ಭದಲ್ಲಿ ಸರ್ವೇರ್ ಮೇಲೆ ಕಲ್ಲು ತೂರಾಟ ಪ್ರಯತ್ನ ಕೂಡ ನಡೆಸಲಾಯಿತು. ನೋಡಿ, ಆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಆ ಸಂದರ್ಭದಲ್ಲಿ ಪೊಲೀಸರು ಹಾಗೆ ರೈತರ ನಡುವೆ ವಾಗ್ವಾದಗಳು ಕೂಡ ಉಂಟಾಯಿತು. ಸದ್ಯ ಆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇನ್ನೋವಾ ಕಾರ್ ಹಿಂದ್ಗಡೆ ಗ್ಲಾಸ್ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿದೆ. ಇದು ಬಿಡದಿಯಲ್ಲಿ ಕಂಡು ಬಂದ ದೃಶ್ಯ. ಬಿಡದಿಯ ಭೈರಮಂಗಲದಲ್ಲಿ ರೈತರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಸರ್ವೇರ್ ಬಂದಿದ್ದಾರೆ. ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಮಾತು ಬೆಳೆದು ವಾಗ್ವಾದ ಉಂಟಾಯಿತು. ಜೊತೆಗೆ ಆ ಸಂದರ್ಭದಲ್ಲಿ ರೈತರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಕಲ್ಲು ಹಿಡ್ಕೊಂಡು ರೈತರಿಗೆ ಬೀಸಿ ಕೊಟ್ಟಿದ್ದಾರೆ. ಇನ್ನೊಂದ್ಸಲ ಬಂದ್ಗಿಂದಿರಿ. ಅಲ್ಲ, ನಾವ್ ಅಲ್ಲಿ ಮಾತಾಡ್ಬೇಕ್ರೆ ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ, ಬಂದ್ಬಿಟ್ಟಿಲ್ಲ. ನಾವ್ ಅಲ್ಲಿ ಗಲಾಟೆ ಮಾಡ್ತಾರೆ, ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ ಅಲ್ಲಲ್ಲ ಸರ್ ಇನ್ನೊಂದ್ಸಲ ಬಂದ್ಗಿಂದಿರಿ. ಅಲ್ಲ, ನಾವ್ ಅಲ್ಲಿ ಮಾತಾಡ್ಬೇಕ್ರೆ ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ ಬಂದ್ಬಿಟ್ಟಿಲ್ಲ. ನಾವ್ ಅಲ್ಲಿ ಗಲಾಟೆ ಮಾಡ್ತಾರೆ, ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ ನಿರಂತರವಾಗಿ ಹೋರಾಟ ಮಾಡ್ತಿದ್ದೀವಿ. ಆದ್ರೂ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸ್ತು. ಈಗ ಅಧಿಸೂಚನೆ ಹೊರಡಿಸಿರೋ ಮೊದಲನೇ ಗ್ರಾಮ ಮಂಡಾಳಹಳ್ಳಿಗೆ ಬಂದು ಸರ್ವೆ ಕಾರ್ಯ ಮಾಡ್ತಿದ್ದಾರೆ. ಯಾವ ನೈತಿಕತೆ ಆಧಾರದ ಮೇಲೆ ಇವ್ರು ಸರ್ವೆ ಕಾರ್ಯ ಮಾಡ್ತಿದ್ದಾರೆ? ನಾವು ರೈತರು ವಿರೋಧ ಮಾಡ್ತಿದ್ದೀವಿ. ಯಾರ್ಯಾರು ವಿರೋಧ ಮಾಡ್ತಿದ್ದೀವೋ ಆ ರೈತರುಗಳನ್ನೆಲ್ಲ ಅಂತಿಮ ಅಧಿಸೂಚನೆಯಿಂದ ಹೆಸರುಗಳನ್ನ ಕೈ ಬಿಟ್ಟರೆ ಮಾತ್ರ ನಾವು ಈ ಸರ್ವೆಗೆ ಅವಕಾಶ ಮಾಡಿಕೊಡೋದು. ಇಲ್ಲ ಅಂದರೆ ಇದಕ್ಕೆ ನೇರ ಹೊಣೆ ನಮ್ಮ ಮಾಗಡಿ ಶಾಸಕರಾದ ಬಾಲಕೃಷ್ಣ ಮತ್ತು ಕರ್ನಾಟಕ ಸರ್ಕಾರ ನೇರ ಹೊಣೆ ಆಗುತ್ತದೆ. ಇದು ರೈತರ ಅಳಿವು ಉಳಿವಿನ ಪ್ರಶ್ನೆ. ಅದಕ್ಕೆ ನಾವು ನಮ್ಮ ಜೀವನ ಹಾಳು ಮಾಡಬೇಡಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಎಷ್ಟೇ ಹೋರಾಟ ಮಾಡಿದ್ರು ನೀವು ನಿಮ್ಮ ಕೆಲಸ ಮಾಡ್ತಿದ್ದೀರಾ, ನಾವು ಇದಕ್ಕೆ ಅವಕಾಶ ಮಾಡಿಕೊಡಲ್ಲ. ಇದರಿಂದ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಿರೋದೇನು, ನೋಡಿ, ಈ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರೈತರ ತಾಳ್ಮೆಯ ಕಟ್ಟೆ ಒಡೆದೋಯ್ತು ಅಂತಾನೆ ಹೇಳ್ಬೋದು. ಕಾರಣ, ಇವತ್ತು ಸರ್ವೇರ್ ಬಂದಿದ್ರು ಬಿಡದಿಯಲ್ಲಿ. ಆ ಸಂದರ್ಭದಲ್ಲಿ ಕಲ್ಲನ್ನು ಹಿಡ್ಕೊಂಡು ಅವರಿಗೆ ಹೊಡೆದಿದ್ದಾರೆ. ಹೊರಕ್ಕೆ ಕೂಡ ತಗೊಂಡು ಹೊಡಿತಾ ಇರುವಂಥ ದೃಶ್ಯ. ಇನ್ನೊಂದು ಕಡೆಯಲ್ಲಿ ಹಿಂದ್ಗಡೆ ಕಾರಿನ ಗ್ಲಾಸು ಸಂಪೂರ್ಣವಾಗಿ ಪುಡಿ ಪುಡಿಯಾಗಿದೆ. ರೊಚ್ಚಿಗೆ ಬಿಟ್ಟಿದ್ದಾರೆ ರೈತರು. ಅವರ ತಾಳ್ಮೆಯ ಕಟ್ಟೆ ಒಡೆದೋಗ್ಬಿಟ್ಟಿದೆ. ಮುಂದೇನಪ್ಪ ನಮ್ಮ ಭವಿಷ್ಯ? ಇವರೇನೋ ದುಡ್ಡು ಕೊಡ್ತಾರೆ, ಹೋಗ್ತಾರೆ. ಆಮೇಲೆ ಕಥೆ ಏನು? ನಮಗೆಲ್ಲಿ ಭೂಮಿ ಸಿಗುತ್ತೆ? ಬಂದು ಭೂಮಿ ಬೇಕು ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗತ್ತೆ? ನಾವೆಲ್ಲಿ ವಾಸ ಮಾಡೋದು? ನಾವು ಯಾವುದೇ ಕಾರಣಕ್ಕೂ ಕೂಡ ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಚರಣ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಒಂದು ಕಡೆಯಲ್ಲಿ ರೈತರು ರೊಚ್ಚಿಗೆದ್ದಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಸರ್ವೇರ್ ಅಳತೆಗೆ ಬಂದಂಥ ಸಂದರ್ಭದಲ್ಲಿ ಅವ್ರ ಕಲ್ಲೇಟ್ ಕೂಡ ಹೊಡೆದಿದ್ದಾರೆ. ಸದ್ಯ ಏನೇನು ಆಗ್ತಾ ಇದೆ ಅಂತ ಬಿಡದಿಯಲ್ಲಿ? ನಿಕೇಶ್, ಏನು ಪ್ರಮುಖವಾಗಿ ಬಿಡದಿಯಲ್ಲಿ ಸುಮಾರು 452 ದಿವಸಗಳಿಂದ ಅಲ್ಲಿನ ರೈತರು ಭೂ ಸ್ವಾಧೀನವನ್ನ ವಿರೋಧಿಸಿ ಧರಣಿಯನ್ನ ನಡೆಸ್ತಾ ಇರುವಂತದ್ದು. ಈ ಮಧ್ಯದಲ್ಲಿ ಸರ್ಕಾರ ಫೈನಲ್ ನೋಟಿಫಿಕೇಶನ್ ಅನ್ನು ಕೂಡ ಹೊರಡಿಸಿದೆ. ಈ ನಿಟ್ಟಿನಲ್ಲಿ ಇನ್ನಷ್ಟು ಬಿಡದಿಯ ರೈತರ ಆಕ್ರೋಶ ಹೆಚ್ಚಾಗಿತ್ತು. ದಿನನಿತ್ಯ ಪ್ರತಿಯೊಂದು ಕಡೆಗಳಲ್ಲೂ ಹೋರಾಟಗಳನ್ನು ನಡೆಸುವಂಥದ್ದು. ಅದರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ರೈತರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ರು. ಆದ್ರೆ ಇವತ್ತು ಏಕಾಏಕಿಯಾಗಿ ಏನು ಈ ಸರ್ವೇಯರ್ಗಳು ಬಂದು ಬಿಡದಿಯಲ್ಲಿ ಒಂದಿಷ್ಟು ಗುರುತು ಮಾಡಿರುವಂತಹ ಜಾಗಗಳೇನಿದೆ ಅವುಗಳನ್ನ ಸರ್ವೆ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಪೊರಕೆ ಹಿಡಿದು ಅಲ್ಲಿನ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಯಾವುದೇ ಕಾರಣಕ್ಕೂ ಕೂಡ ಸರ್ವೆ ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶವನ್ನ ಹೊರಹಾಕಿದ್ರು. ಆ ಸಂದರ್ಭದಲ್ಲಿ ರೈತರನ್ನ ತಡಿಲಿಕ್ಕೆ ಒಂದಿಷ್ಟು ಪೊಲೀಸ್
ಭದ್ರತೆಯನ್ನ ಕೂಡ ನೀಡಲಾಗಿತ್ತು. ಆದ್ರೆ ಎಲ್ಲಿ ಈ ಅಧಿಕಾರಿಗಳು ಬಂದು ಸರ್ವೆಯನ್ನ ಆರಂಭಿಸ್ತಾರೋ ಆ ಒಂದು ಸಂದರ್ಭದಲ್ಲಿ ರೈತರ ಆಕ್ರೋಶದ ಕಟ್ಟೆ ಇನ್ನಷ್ಟು ಒಡೆದು ರೈತರು ಅಧಿಕಾರಿಗಳ ವಿರುದ್ಧ ಮತ್ತಷ್ಟು ಜೋರಾಗಿ ಪ್ರತಿಭಟನೆಯನ್ನು ನಡೆಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಸರ್ವೇಯರ್ಗಳು ವಾಪಸ್ ಆಗುವಂತಹ ಸಂದರ್ಭದಲ್ಲಿ ಅವರ ವಾಹನಗಳ ಮೇಲೆ ಕಲ್ಲು ತೂರಾಟ ಕೂಡ ನಡೆಸಿರುವಂತದ್ದು. ಅದರ ಜೊತೆಗೆ ಒಬ್ಬ ರೈತ ಅಸ್ವಸ್ಥ ಕೂಡ ಆಗಿರುವಂತದ್ದು. ಪೊಲೀಸರು ಮತ್ತೆ ರೈತರ ನಡುವಿನಂತ ಈ ಒಂದು ನೂಕುನುಗ್ಗಾಟ ಏನಿದೆ, ಈ ಮಧ್ಯದಲ್ಲಿ ಒಂದು ತುಂಬಿಯ ರೀತಿಯಲ್ಲಿ ಆ ಒಂದು ಜಾಗದಲ್ಲಿ ಪ್ರತಿಭಟನೆ ನಡೆದಿರುವಂತದ್ದು. ಪ್ರಮುಖವಾಗಿ ರೈತರು ತಮ್ಮ ಆಕ್ರೋಶವನ್ನ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಮಾಡೋದ್ರ ಮೂಲಕ, ಪೊರಕೆಗಳಲ್ಲಿ ಅವರ ವಾಹನಗಳ ಮೇಲೆ ಹೊಡೆಯೋದ್ರ ಮೂಲಕ ತೋರಿಸಿದ್ರೆ, ಮತ್ತೊಂದು ಕಡೆ ಪೊಲೀಸರು ರೈತರನ್ನ ವಶಪಡಿಸಿಕೊಳ್ಳುವಂಥದ್ದು, ಅದರ ಜೊತೆಗೆ ಅವರನ್ನ ಕಂಟ್ರೋಲ್ಗೆ ತರುವಂತಹ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಸದ್ಯ ಇದೀಗ ಅಧಿಕಾರಿಗಳು ಸ್ಥಳದಿಂದ ತೆರಳಿರುವಂಥದ್ದು. ಆದ್ರೆ ರೈತರ ಆಕ್ರೋಶ ಇನ್ನೂ ಕೂಡ ತಣ್ಣಗಾಗಿಲ್ಲ. ಪೊಲೀಸರ ವಿರುದ್ಧ ಇದೀಗ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪೊಲೀಸರು ಅಧಿಕಾರಿಗಳಿಗೆ ಸಾಥ್ ನೀಡಿದ್ರು, ರೈತರ ಪರವಾಗಿ ನಿಲ್ಲಿಲ್ಲ ಅನ್ನುವಂತ ಆಕ್ರೋಶವನ್ನ ಪೊಲೀಸರ ವಿರುದ್ಧ ಹಾಕ್ತಾ ಇರುವಂಥದ್ದು. ನಿಖೇಶ್, ಚರಣ್, ಸದ್ಯೀಗ ಪರಿಸ್ಥಿತಿ ನೋಡ್ತಾ ಇದ್ವಿ, ವಿಕೋಪಕ್ಕೆ ತಿರುಗುವಂತ ಲಕ್ಷಣ ಕಾಣಿಸ್ತಾ ಇದೆ. ಇವಾಗ ಏನೇನು ಆಗ್ತಾ ಇದೆ ಅಲ್ಲಿ ಅಂತ? ಎಸ್ ನಿಖೇಶ್, ಪ್ರಮುಖವಾಗಿ ಏನು ಪರಿಸ್ಥಿತಿ ಒಂದು ಹಂತಕ್ಕೆ ಇದೀಗ ಹತೋಟಿಗೆ ಬಂದಿರುವಂಥದ್ದು. ಯಾಕಂತ ಹೇಳಿದ್ರೆ ಸ್ಥಳಕ್ಕೆ ಬಂದ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಆ ಒಂದು ಸ್ಥಳದಿಂದ ತೆರಳಿರುವಂಥದ್ದು. ಅಂತ ಹೇಳಿದ್ರೆ ಸರ್ವೆಗೆ ಬಂದಿದ್ದಂತಹ ಅಧಿಕಾರಿಗಳೇನಿದ್ರು ಅವರು ಸರ್ವೆಯನ್ನ ಮಾಡ್ಲಿಕ್ಕೆ ರೈತರು ಬಿಡ್ಲಿಲ್ಲ, ಈ ಸ್ಥಳದಿಂದ ತೆರಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಮಧ್ಯದಲ್ಲಿ ಅವರಿಗೆ ಕಾರಿನ ಮೇಲೆ ಕಲ್ಲು ತೂರಾಟ ಮಾಡುವಂತದ್ದು ಕೂಡ ಆಗಿದೆ. ಆದ್ರೆ ಸದ್ಯ ಇದೀಗ ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತರುವಂತಹ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಆದ್ರೆ ಪೊಲೀಸರ ವಿರುದ್ಧವೇ ಇದೀಗ ರೈತರು ತಿರುಗಿ ಬಿದ್ದಿರುವಂಥದ್ದು. ಯಾಕಂತ ಹೇಳಿದ್ರೆ ಪೊಲೀಸರಿಗೆ ಒಂದು ರೀತಿಯಲ್ಲಿ ಬೆಂಬಲವನ್ನ ಕೊಡ್ತಾ ಇಲ್ಲ, ಅದರ ಜೊತೆಗೆ ಸರಿಯಾಗಿ ರೈತರಿಗೆ ಬೆಂಬಲವನ್ನ ನೀಡುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಪೊಲೀಸರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪೊಲೀಸರಿಗೆ ಯಾವುದೇ ರೀತಿಯಾಗಿ ಮುಟ್ಟೋದಕ್ಕೆ ಆಗಿರ್ಬೋದು ಅಥವಾ ಅವರನ್ನ ತಡೆಯೋದಕ್ಕೆ ಬಿಡ್ತಾ ಇಲ್ಲ. ಪೊಲೀಸರ ವಿರುದ್ಧ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಪೊಲೀಸರು ರೈತರನ್ನ ಸಮಾಧಾನಿಸುವಂಥದ್ದು ಮತ್ತೆ ಅವರ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರೆ ಒಂದಿಷ್ಟು ರೈತರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ಇದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರೆದ್ರೆ ಅಥವಾ ಮತ್ತೆ ಅಧಿಕಾರಿಗಳೇನಾದ್ರೂ ಆ ಸ್ಥಳಕ್ಕೆ ಬಂದ್ರೆ ಮತ್ತಷ್ಟು ಈ ಒಂದು ಪರಿಸ್ಥಿತಿ ವಿಕೋಪಕ್ಕೆ ಹೋಗುವಂತಹ ಸಾಧ್ಯತೆಗಳು ಇರುವಂಥದ್ದು. ನಿಖೇಶ್, ಕೇವಲ ಸರ್ವೇರ್ ಮಾತ್ರ ಬಂದಿರೋ ಅಥವಾ ಬೇರೆಲ್ಲ ಅಧಿಕಾರಿಗಳು ಯಾರೆಲ್ಲ ಬಂದಿದ್ರು ಅಂತ? ಎಸ್, ಸದ್ಯಕ್ಕೆ ಈ ಒಂದು ಜಾಗ ಏನಿದೆ ಕೊಡಿಯಾಳದಲ್ಲಿ ಸದ್ಯ ಸರ್ವೇಯರ್ಗಳು ಮಾತ್ರ ಬಂದಿದ್ದಂಥದ್ದು. ರೈತರ ಒತ್ತಾಯ ಇದ್ದಂಥದ್ದು DC ಕೂಡ ಸ್ಥಳಕ್ಕೆ ಬರಬೇಕು, ಬಂದು ನಾವು ಈ ಹಿಂದೆ ಕೊಟ್ಟಂತಹ ಮನವಿ ಏನಿದೆ ಆ ಒಂದು ಮನವಿಗೆ ಉತ್ತರವನ್ನ ನೀಡಬೇಕು, ಯಾವ ಕಾರಣಕ್ಕಾಗಿ ಇವತ್ತು ಸರ್ವೇಯರ್ಗಳನ್ನ ಕಳಿಸಿದ್ದಾರೆ ಅನ್ನುವಂತಹ ಒಂದು ಒತ್ತಾಯವನ್ನ ರೈತರು ಮಾಡ್ತಾ ಇರುವಂಥದ್ದು. ಇನ್ನು ಸ್ಥಳದಲ್ಲಿ ಬೇರೆ ಅಧಿಕಾರಿಗಳು ಯಾರು ಇರಲಿಲ್ಲ, ಸರ್ವೇಯರ್ಗಳು ಮತ್ತೆ ಒಂದಿಷ್ಟು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಅಧಿಕಾರಿಗಳು ಮಾತ್ರ ಬಂದಿದ್ದಂಥದ್ದು. ಆದ್ರೆ ಅವರು ಬರ್ತಾ ಇದ್ದಂತೆ ಈ ಒಂದು ಆಕ್ರೋಶದ ಕಟ್ಟೆ ಹೊಡೆದಿತ್ತು. ಆ ಒಂದು ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರು ಅದರ ಜೊತೆಗೆ ಇನ್ನಷ್ಟು ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಆ ಒಂದು ಜಾಗದಲ್ಲಿ ನಿಯೋಜನೆ ಮಾಡಲಾಯಿತು. ಒಂದು ಕಡೆಯಲ್ಲಿ ಬೈರಮಂಗಲ